ಯೆಹೋವನು ನಾವು ದೀನಾವಸ್ಥೆಯಲ್ಲಿದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು. ಆತನ ಕೃಪೆಯು ಶಾಶ್ವತವಾದದ್ದು. ಶುಕ್ರವಾರ 15ನೇ ಜನವರಿ 2021 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಜಕರ್ಯನು 9ನೇ ಅಧ್ಯಾಯದ 16ನೇ ವಚನ. ಆ ದಿನದಲ್ಲಿ ಅವರ ದೇವರಾದ ಯೆಹೋವನು ಅವರನ್ನು ತನ್ನ ಹಿಂಡಾಗಿರುವ ಜನರೆಂದು ರಕ್ಷಿಸುವನು. ಅವರು ಕಿರೀಟದಲ್ಲಿನ ರತ್ನಗಳಂತೆ ತಮ್ಮ ದೇಶದಲ್ಲಿ ಥಳಥಳಿಸುವರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಶುಭೋದಯ. ದೇವರು ರಕ್ಷಿಸುವಾಗ ತನ್ನ ಜನರನ್ನು ಉನ್ನತ ಸ್ಥಾನಕ್ಕೆ ನಡೆಸುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕಿರೀಟದಲ್ಲಿ ರತ್ನಗಳು. ದೇವರು ತನ್ನ ಜನರನ್ನು ಪುನಃಸ್ಥಾಪಿಸುತ್ತೇನೆ ಎಂಬುದಾಗಿ, ಅವರ ಜೀವನವನ್ನು ಪುನಃ ಕಟ್ಟುವೆನೆಂಬುದಾಗಿ ತನ್ನ ಪ್ರವಾದಿಯ ಮೂಲಕವಾಗಿ ವಾಗ್ದಾನ ಮಾಡುವಂಥವನಾಗಿದ್ದಾನೆ. ದೇವರು ತನ್ನ ಜನರನ್ನು ತನ್ನ ಮಂದೆಯಂತೆ ರಕ್ಷಿಸುವನೆಂಬುದಾಗಿ ಹೇಳುವಂಥ ವಾಕ್ಯ ಅವರ ಜೀವನದ ಪರಿವರ್ತನೆ ಎಷ್ಟರ ಮಟ್ಟಿಗೆ ಎಂಬುದಾಗಿ ಹೇಳುವಾಗ, ಎಲ್ಲ ಕಳಕೊಂಡಂಥವರಾಗಿ ಏನು ಇಲ್ಲದವರಾದಂಥ ಪರಿಸ್ಥಿತಿಯಲ್ಲಿದ್ದಂಥ ಜನರನ್ನು ದೇವರು ರಕ್ಷಿಸುವಾಗ ಅವರನ್ನು ಎಷ್ಟರ ಮಟ್ಟಿಗೆ ನಡೆಸುವನೆಂಬುದಾಗಿ ಈ ವಾಕ್ಯ ಹೇಳುವುದಾದರೆ, ಅವರು ಕಿರೀಟಗಳಲ್ಲಿ ರತ್ನಗಳಂತೆ ಅವರು ಥಳಥಳಿಸುವರು ಎಂಬುದಾಗಿ. ಅಂದರೆ ಏನು ಇಲ್ಲದಂಥ ಪರಿಸ್ಥಿತಿಯಿಂದ ಮಹೋನ್ನತವಾದಂಥ ಪರಿಸ್ಥಿತಿಗೆ, ಅಂದರೆ ಕಿರೀಟದಲ್ಲಿನ ರತ್ನದ ಹಾಗೆ ದೇವರು ಅವನನ್ನು ಆ ಸ್ಥಾನಕ್ಕೆ ನಡೆಸುವನೆಂಬುದಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವ ಜನರು ತಮ್ಮ ಜೀವನದಲ್ಲಿ ಎಲ್ಲ ಕಳ್ಕೊಂಡಂಥ ಕಷ್ಟಗಳ ಅನುಭವಗಳು ಮಾಡುವಂಥ ದಿವಸಗಳು, ಭಯಂಕರವಾದಂಥ ಪರಿಸ್ಥಿತಿ, ಇದೆಲ್ಲದರಿಂದ ದೇವರು ಅವರನ್ನು ಬಿಡಿಸಿ ಬಹಳ ಉನ್ನತವಾದಂಥ ಸ್ಥಾನದಲ್ಲಿ ಕಿರೀಟದಲ್ಲಿ ರತ್ನದಂತೆ ಥಳಥಳಿಸುವಂಥ ಸ್ಥಾನವನ್ನು ದೇವರು ಕೊಡುವಂಥವನಾಗಿದ್ದಾನೆ. ಇದು ದೇವರಿಂದಲೇ ಮಾತ್ರ ಸಾಧ್ಯ. ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲೂ ಕೂಡ ನಾವು ಯಾವ ಸ್ಥಳದಲ್ಲೂ ಇಲ್ಲ, ಎಲ್ಲವನ್ನು ಕಳಕೊಂಡಿದ್ದೇವೆ. ಸ್ಥಾನ, ಮಾನ, ಪರಿಸ್ಥಿತಿ ಎಲ್ಲವೂ ಕೂಡ ಅಧೋಗೆಟ್ಟಿದೆ ಎಂಬಂಥ ಆಲೋಚನೆಯಲ್ಲಿದ್ದಾಗ ಮುಂದೆ ನಮಗೆ ಏನೂ ಸಹ ಸಾಧ್ಯವಿಲ್ಲ, ನಮ್ಮ ಭವಿಷ್ಯ ಕತ್ತಲೆ ಇದೆ ಎಂಬುದಾಗಿ ಅನೇಕರು ನೆನೆಸಿರಬಹುದು. ಆದರೆ ದೇವರ ಸ್ಪರ್ಶ, ದೇವರು ತನ್ನ ಜನರನ್ನು ರಕ್ಷಿಸುವಾಗ ದೇವರು ಪರಿವರ್ತಿಸುವಂಥ ಸಂದರ್ಭದಲ್ಲಿ ಅದ್ಭುತಗಳನ್ನು ನಾವು ಅನುಭವಿಸಬಹುದು. ಏನು ಇಲ್ಲದಂಥ ಪರಿಸ್ಥಿತಿಯಿಂದ ಕಿರೀಟದಲ್ಲಿನ ರತ್ನವಂತೆ ದೇವರು ನಮ್ಮನ್ನು ನಡೆಸುತ್ತಾನೆ, ಆ ಸ್ಥಾನಕ್ಕೆ ತಲುಪುವಂತೆ ಮಾಡುತ್ತಾನೆ, ಆ ಸ್ಥಾನದಲ್ಲಿ ನಿಲ್ಲಿಸುತ್ತಾನೆ. ಇದನ್ನು ನಂಬುತ್ತಾ ದೇವರಿಗೆ ಸದಾಕಾಲಕ್ಕೂ ಸ್ತೋತ್ರ ಸಲ್ಲಿಸೋಣ. ಕರ್ತನೇ, ದಯಾಮಯ ಸ್ವಾಮಿ, ನಿನ್ನ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿದ್ದಿ, ಕೃಪೆಯಿಂದಲೇ ನಮ್ಮನ್ನು ಉನ್ನತ ಸ್ಥಾನಕ್ಕೆ ನಡೆಸಿದ್ದಿ. ನಿನ್ನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೇನ್.